ಹೀಗೆ ಬಾಣಲಿಯ ಮುಂದೆ ಕೂತು ತಿಂಡಿ ಕರೆಯುತ್ತಿರುವ ಈ ಹೆಣ್ಣು ಮಗಳ ಹೆಸರು ಸವಿತಾ. ಅರಗುಪ್ಪೆಯ ಈ ಹೆಣ್ಣು ಮಗಳ ಬದುಕು ಈ ಹಿಂದೆ ಹೀಗಿರಲಿಲ್ಲ. ಕೊರೋನಾ ಅವಧಿಯಲ್ಲಿ ಇದ್ದ ಸಾಮಾನ್ಯ ವ್ಯಾಪಾರವು ಕೈಕೊಟ್ಟಾಗ ಸವಿತಾ ಅವರ ಕುಟುಂಬ ಕಂಗೆಟ್ಟಿತ್ತು. ಆದರೆ ಮನೆವಾರ್ತೆಗೆ ಎಂದು ಮಾಡಿದ ನಿಪ್ಪಟ್ಟು ವ್ಯಾಪಾರ ಈ ಸಂದರ್ಭ ಇವರ ಕೈ ಹಿಡಿದಿತ್ತು. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿದ ನಿಪ್ಪಟ್ಟು ತಯಾರಿಕಾ ಉದ್ಯಮ ಇಂದು ವಿಪುಲವಾಗಿ ಬೆಳೆದಿದೆ. ತಮ್ಮ ಹಂತ ಹಂತದ ಬೆಳವಣಿಗೆಯ ಬಗ್ಗೆ ಸವಿತಾ ಅವರು ಹೇಳುವುದು ಹೀಗೆ. ಈ ಲಾಕ್ಡೌನ್ ಅಲ್ಲಿ ಇವರು ಬಂಕಿಗೆ ಹೋಗ್ತಾ ಇದ್ರು. ಲಾಕ್ಡೌನ್ ಆಯ್ತಲ್ಲ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ಇಲ್ಲಿ ಇಡ್ಲಿನೇನೋ ಮಾಡ್ತಾ ಇದ್ದು, ಅದನ್ನು ಲಾಕ್ಡೌನ್ ಆಯ್ತಲ್ಲ, ಎಲ್ಲ ಸೈಡ್ ಎಲ್ಲ ವ್ಯಾಪಾರ ಮಾಡೋದು ನಿಲ್ಸಿದ್ರು. ಹಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದನ್ನೇ ನಮ್ಮ ಮನೆ ಪೂರ್ತಿಗೆ ಅಂತ ಮಾಡ್ಕೊಂಡು, ನಮಗೆ ಕೆಲಸ ಇರಲಿಲ್ವಲ್ಲ ಅವಾಗ, ತಿನ್ನೋಕ್ಕೆ ಅಂತಲೇ ಮಾಡ್ಕೊಂಡು ಅದೇನು ಮಾಡ್ತು 4 ಜನ ಕೊಟ್ಟು ಅದೇ ಸ್ವಲ್ಪ ಜಾಸ್ತಿ ಪಬ್ಲಿಕ್ ಆಗಿ ಇದನ್ನೇ ಮಾಡೋಣ ಅಂತೇಳಿ ಇದನ್ನೇ ಕಂಟಿನ್ಯೂ ಮಾಡೋದು. ಫಸ್ಟು ಒಂದು 10-15 ಮಾಡ್ದು, ನಾವೇ 3 ಜನ ಮಾಡ್ದು, ನಾನು, ನನ್ನ ಮಗಳು, ನಮ್ಮ ಮನೆಯವರು. ಆಮೇಲೆ ಸ್ವಲ್ಪ ಸೇಲ್ ಚಾರ್ಜ್ ಐತಿ, ಇವ್ರಿಗೆ ಫ್ರೆಂಡಿಗೆ ಕೊಟ್ಟು ಹಂಗಾಗಿ ಜಾಸ್ತಿಯಾಗಿ ಒಬ್ಬರು ಕರ್ಕೊಂಡ್ರು, ಆಮೇಲೆ 2, ಆಮೇಲೆ 3 ಜನ, ಈಗ 7 ಜನ ಆಯಿತು. ಮನೆಯವರ ಸಂಪೂರ್ಣ ಸಹಕಾರ ಇವರ ಉದ್ಯಮಕ್ಕೆ ಇತ್ತು. ಸದ್ಯ ಇವರ ಈ ಪುಟ್ಟ ನಿಪ್ಪಟ್ಟು ತಯಾರಿಕಾ ಘಟಕದಲ್ಲಿ 7 ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ತಯಾರಿಸುವ ನಿಪ್ಪಟ್ಟಿಗೆ ಒಳ್ಳೆಯ ಮಾರುಕಟ್ಟೆಯೂ ಇದೆ. ಇವರ ಉದ್ಯಮದ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಸಾಕಷ್ಟಿದ್ದು, ಪ್ರಗತಿ ನಿಧಿ ಸೌಲಭ್ಯವನ್ನ ಬಳಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸ, ಮನೆ ರಚನೆ, ವಾಹನ ಸೌಲಭ್ಯ ಸೇರಿದಂತೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎನ್ನುವುದಕ್ಕೆ ನಮ್ಮ ಪರಿಸರದಲ್ಲಿ ಹಲವು ಸಾಧಕ ಮಹಿಳೆಯರು ಕಾಣಸಿಗುತ್ತಾರೆ. ಕಠಿಣ ಪರಿಶ್ರಮದ ಮೂಲಕ ಬದುಕು ಕಟ್ಟಿರುವ ಸವಿತಾರಂತಹ ಹೆಣ್ಣು ಮಕ್ಕಳ ದಿಟ್ಟತನದ ಪ್ರಯತ್ನಕ್ಕೆ ಶಹಬ್ಬಾಸ್ ಹೇಳಲೇಬೇಕು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವ್ಯಾಪ್ತಿಯ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರ ನೆರವೇರಿತು. ಯೋಜನೆಯ ಉಡುಪಿ ಪ್ರಾದೇಶಿಕ ವ್ಯಾಪ್ತಿಯ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರವನ್ನ ಯೋಜನೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ SS ಅವರು ಉದ್ಘಾಟಿಸಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನವನ್ನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದೊಡ್ಡಬಳ್ಳಾಪುರ ಯೋಜನಾ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು. ಯೋಜನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ಯೋಜನಾ ವ್ಯಾಪ್ತಿಯ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆಗೆ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ SS ಅವರು ಭಾಗವಹಿಸಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನವನ್ನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಯೋಜನೆಯ 516ನೇ ಶುದ್ಧಗಂಗಾ ಘಟಕಕ್ಕೆ ಚಾಲನೆ ನೀಡಲಾಯಿತು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದಲ್ಲಿ ರಾಜ್ಯದಲ್ಲಿ 516ನೇ ಶುದ್ಧಗಂಗಾ ಘಟಕವನ್ನ ತಿಪಟೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಸುದರ್ಶನ್ ಅವರು ಉದ್ಘಾಟಿಸಿ ನೀರು ವಿತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.